ಸಪೋಸ್ ನಾನು ಒಬ್ಬ ಬಾಡಿಗೆದಾರ, ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆಗೆ ತಗೊಂಡು ಆ ಮನೆನ ಒಂದು 20,000 ಬಾಡಿಗೆ ಅಂತ ಅನ್ಕೊಳ್ಳೋಣ. 10 months ಅಡ್ವಾನ್ಸ್ ಥರ ಒಂದು 2 lakhs ಅಥವಾ ಒಂದು 5 lakhs ಅದನ್ನು ಅವ್ರವ್ರ ಮ್ಯೂಚುವಲ್ ಕನ್ಸೆಂಟಲ್ಲಿ ಮಾಡ್ಕೊಳ್ಳೋ ಅಂಥದ್ದು. 5 lakhs ನಾನು ಡೆಪಾಸಿಟ್ ಇಟ್ಟೆ. ಸರಿ, ನಾನು 20,000ಕ್ಕೆ ನಾನು ಆ ಮನೇಲಿ ಬಾಡಿಗೆನಲ್ಲಿದ್ದೀನಿ. ಆ ಬಾಡಿಗೆ ಓನರ್ ಯಾರಿದ್ದಾನೋ ಅವನು ಲೋನ್ ತೊಗೊಂಡಿರ್ತಾನೆ. ಅವ್ನು ಬಿಸ್ನೆಸ್ ಲಾಸಿಂದ NPA ಆಗಿ ಇದೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬರುತ್ತೆ ಬ್ಯಾಂಕು. ಈ ಎಲ್ಲ ಪ್ರೋಸೆಸ್ ಮಾಡುವಾಗ ಈ ವಿಚಾರ ಬಾಡಿಗೆದಾರರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಹಂಗಾರೆ ಬ್ಯಾಂಕ್ ತಿಳ್ಸಕ್ಕೆ ಬರಲ್ವಾ? ಬ್ಯಾಂಕು ತಿಳಿಸುತ್ತೆ. ಯಾವಾಗ ಅಂತ ಹೇಳಿದ್ರೆ, ಇಂಥವ್ರು ಬಾಡಿಗೆಗಿದ್ದಾರೆ ಅಂತ ಹೇಳಿ ಏನು ರೆಂಟಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿರ್ತೀರೋ ಆ ಕಾಪಿನ ಬ್ಯಾಂಕು ಕೊಡಬೇಕು ಅವರು. ಆವಾಗ ಆ ಪಾರ್ಟಿ ಡೀಟೇಲ್ಸ್ ಅದರಲ್ಲಿರುತ್ತೆ. ಇವ್ರಿಗೆ ನೋಟಿಸ್ ಕಳಿಸುವಾಗ ಆ ಪಾರ್ಟಿಗೂ ಅದೇ ಥರ ಅವ್ರ ನೇಮಲ್ಲಿ, ಆ ಪಾರ್ಟಿ ನೇಮಲ್ಲಿ ಕೂಡ ನೋಟಿಸ್ ಬರುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ ಅಥವಾ ಮನೆಯಲ್ಲೇ ಇದ್ರೂ ಲೇಡೀಸ್ ಇರ್ತಾರೆ, ಒಳಗಡೆ ಇರ್ತಾರೆ. ಯಾವಾಗ ನೋಟಿಸ್ ಬರುತ್ತೋ ಈ 32 ನೋಟಿಸ್ ಎಲ್ಲ ಏನು ಮಾಡ್ತಾರೆ, ಡೋರ್ ಮೇಲೆ ಒಂದು ಕಾಪಿ ಪೇಸ್ಟ್ ಮಾಡ್ತಾರೆ. ಪೇಸ್ಟ್ ಮಾಡಿದಾದ್ರೂ ಇನ್ನೊಂದು ಕಾಪಿ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸಿರ್ತಾರೆ. ರಿಜಿಸ್ಟರ್ ಪೋಸ್ಟ್ ಬಂದಿದ ತಕ್ಷಣ ಒಳಗೆ ಇಟ್ಕೊತಾರೆ. ಅವ್ರು ಈ ಕಡೆ ಪೇಸ್ಟ್ ಮಾಡಿ ಆ ಕಡೆ ಹೋಗ್ತಿದ್ದಂಗೆ ಟೇರ್ ಮಾಡ್ಬಿಡ್ತಾರೆ, ಅರ್ಧಾಕ್ಬಿಡ್ತಾರೆ, ಅದನ್ನು ಡೋರಿಂದ ತೆಗೆದುಬಿಡ್ತಾರೆ. ಆವಾಗ ಇವ್ರಿಗೆ ಅವೇರ್ನೆಸ್ ಇರಲ್ಲ. ಸೊ ಇದೇ ಥರ ಎಲ್ಲನೂ 32, 34 ಸೇಮ್ ಮಾಡ್ರು ಅಲ್ಲಿವರೆಗೂ ಹೋದಾಗ್ಲೂ ಬಾಡಿಗೆದಾರಿಗೆ ಪಾಪ ಅವ್ರಿಗೆ ಅರಿವಿರಲ್ಲ. ಇಲ್ಲಿ ಬಾಡಿಗೆದಾರರು ಹೌದು, ಮತ್ತು ಭೋಗಿಯಾಗಿದ್ರು ಅವ್ರಿಗೂ ಸೇಮ್ ರೂಲ್ಸು. ಲೀಸ್ ಹೋಲ್ಡರ್ಸ್ ಅಂತ ಹೇಳ್ತೀವಲ್ಲ, ಒಂದು 20 ಲಕ್ಷ ಲೀಸ್ಗೆ ಏನಾದ್ರು ಕೊಟ್ಟಿತ್ತು ಅಂತ ಹೇಳಿದ್ರೆ ಅಗೇನ್ ಅಲ್ಲಿನೂ ಲೀಸ್ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ಏನು ಮಾಡ್ತಾರೆ ಇವಾಗ ಇಂಥ ಟೈಮಲ್ಲಿ, ನೀವು ನಮ್ಮ ಮನೆಯವ್ರ ಥರ ಎಲ್ಲರೂ ಒಂದೇ ಪ್ರಿಮೈಸಸಲ್ಲಿ ಇರ್ತೀವಿ, ನಾವೆಲ್ಲ ಅಣ್ಣ ತಮ್ಮಂದಿನ ಥರ, ನಮ್ಮಿಬ್ಬರೆಲ್ಲ ಯಾಕೆ ಅಗ್ರಿಮೆಂಟು, ಪರವಾಗಿಲ್ಲ ಬಿಟ್ಬಿಡಿ, ಹಾಗೆ ಇರೋಣ, ನೀವು ನಮ್ಮ ಅಣ್ಣ ಥರ, ತಂಗಿ ಥರ, ಅಕ್ಕ ಥರ ಅಂತ ಹೇಳಿದ ತಕ್ಷಣ ಬಾಡಿಗೆದಾರರು ಕೂಡ ಇಂಪ್ರೆಸ್ ಆಗಿ ಆಯಿತು ಹೇಗೂ ನಾವು ಇಲ್ಲೇ ಇರ್ತೀವಲ್ವಾ ಅಂತ ಹೇಳಿ ಸೇರ್ಕೊತಾರೆ. ಇದು ತುಂಬ ತಪ್ಪು ನೀವು ಮಾಡೋದು. ಯಾರು ಬಾಡಿಗೆದಾರರಿದ್ದೀರೋ, ಯಾರು ಲೀಸ್ ಹೋಲ್ಡರ್ಸ್ ಇದ್ದೀರೋ, ಭೋಗಿಗೆ ಯಾರಿದ್ದೀರೋ, ತುಂಬ ದೊಡ್ಡ ತಪ್ಪು. ನೀವು ಥರ ಅಲ್ಲ, ಅಣ್ಣ ಥರ ತಂಗಿ ಥರ ಅಲ್ಲ, ಸ್ವಂತ ಅಣ್ಣನ ಮನೇಲೇ ಇದ್ರು, ಸ್ವಂತ ತಂಗಿ ಮನೇಲೇ ಇದ್ರೂ ಅಗ್ರಿಮೆಂಟ್ಗಳು ಏನು ಕಾನೂನು ಪ್ರಕಾರ ಏನೇನೆಲ್ಲ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕೋ ಅದಷ್ಟು ನೀವು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಉಪಯೋಗ ಇದೆ. ಸಪೋಸು ಈಗ ನಾನು ಎಕ್ಸಿಕ್ಯೂಟ್ ಮಾಡ್ಕೊಂಡಿಲ್ಲ, ಅವ್ರನ್ನ ನಮ್ಮ ಅಣ್ಣ ಥರ ಅಂತ ನಾನೂ ಅನ್ಕೊಂಬಿಟ್ಟೆ, ತಂಗಿ ಥರ ಅಕ್ಕ ಥರ ಅಂತ ನಾನೂ ಅನ್ಕೊಂಬಿಟ್ಟೆ, ಹಾಗಾದರೆ ಮುಂದೆ ಪರಿಣಾಮಗಳು ಏನು ಅದರಿಂದ ಅಂತ ಹೇಳಿದಾಗ ಇವ್ರು ಹೇಳಿರಲ್ಲ ಬ್ಯಾಂಕ್ಗೆ, ಬ್ಯಾಂಕ್ ನೋಟಿಸ್ ಕಳಿಸಿದೆ ಅಂತ ಹೇಳಿಬಿಟ್ಟು ರಿಕವರಿಗೆ ಬಂದರು ಬ್ಯಾಂಕ್ ಅವರು. ಬಂದ ಮೇಲೆ ಇವನೇನು ಮಾಡ್ತಾನೆ, ಓಡೋಗ್ತಾನೆ, ಅಥವಾ ಇವ್ನು ಕೈ ಕಾಲು ಕಟ್ಟೋರು ಬಿಡೋದಿಲ್ಲ, ಸೀಸ್ ಮಾಡ್ತಾರೆ. ಮೇಲ್ಗಡೆ ಇರೋ ಬಾಡಿಗೆ ಕೊಟ್ಟಿರೋ ಮನೆಗಳು, ಲೀಸ್ ಕೊಟ್ಟಿರೋ ಮನೆಗೆ ಎಲ್ಲನೂ ಅಷ್ಟೇ ಇದೇ ಥರ ಇನ್ವೆಂಟ್ರಿ ಮಾಡುತ್ತೆ, ಸಾಮಾನೆಲ್ಲ ಆಚೆ ಹಾಕಿ ಬ್ಯಾಂಕು ಎಲ್ಲ ಸೀಸ್ ಮಾಡುತ್ತೆ. ಸೊ ಇವಾಗ ಜನಗಳಲ್ಲಿ ಏನಿದೆ, ಬ್ಯಾಂಕು ಅದನ್ನು ಸೀಸ್ ಮಾಡಿರೋದ್ರಿಂದ ನಮ್ಮದು ಬಾಡಿಗೆ ಅಮೌಂಟು ಮತ್ತು ಲೀಸ್ ಅಮೌಂಟ್ ಎಲ್ಲ ಬ್ಯಾಂಕೇ ಕೊಡುತ್ತೆ ಅನ್ನೋದು ಖಂಡಿತವಾಗ್ಲೂ ಆ ಥರ ಕೊಡೋಕ್ಕೆ ಬರಲ್ಲ. ಸೊ ನೀವೇನಿದ್ರು ನಿಮ್ಮ ಯಾರು ಓನರ್ಗೆ ನೀವು ಕೊಟ್ಟಿರ್ತೀರೋ ಅವ್ರ ಹತ್ರನೇ ವಸೂಲು ಮಾಡ್ಕೋಬೇಕು. ವಸೂಲು ಮಾಡಬೇಕಾದ್ರೆ ನೀವಲ್ಲಿ ನಿಜವಾದ ಬಾಡಿಗೆದಾರ ಅಲ್ವಾ ಅನ್ನೋದು ಕೋರ್ಟಿಗೆ ಗೊತ್ತಾಗಬೇಕು. ಅಂದರೆ ಹೇಗೆ ಗೊತ್ತಾಗುತ್ತೆ, ನೀವು ಎಕ್ಸಿಕ್ಯೂಟ್ ಮಾಡಿದರೆ ಡಾಕ್ಯುಮೆಂಟ್ಸು, ಅಂದರೆ ರೆಂಟ್ ಆಗಿದ್ರೆ ರೆಂಟಲ್ ಅಗ್ರಿಮೆಂಟು, ಲೀಸ್ ಆಗಿದ್ರೆ ಲೀಸ್ ಅಗ್ರಿಮೆಂಟ್ನ ನೀವು ಏನು ಎಕ್ಸಿಕ್ಯೂಟ್ ಮಾಡಿರಬೇಕು. ರೆಂಟಲ್ ಅಗ್ರಿಮೆಂಟು ಎಷ್ಟು ದಿನಕ್ಕೆ ಮಾಡ್ಕೊಂಡಿರಬೇಕು ಮೇಡಮ್ ಕಾನೂನು ಪ್ರಕಾರ ಅಂತ ಹೇಳೋದಾದರೆ 11 months ಸ್ಟ್ಯಾಂಡರ್ಡ್, ಅದು 11 ತಿಂಗಳಿಗೆ ಒಂದು ಸತಿ ರೆಂಟಲ್ ಅಗ್ರಿಮೆಂಟ್ನ ರಿನಿವಲ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ 11 ತಿಂಗಳವರೆಗೂ ಮಾಡಿಕೊಂಡು 11 ತಿಂಗಳು ಕ್ರಾಸ್ ಆಯಿತು ಅಂತ ಹೇಳಿದ್ರೆ ನೀವು ಅದೇ ಮನೇಲಿ ನೀವು ಕಂಟಿನ್ಯೂ ಆಗ್ತೀರಾ ಅಂದರೆ ರಿನಿವಲ್ ಆಗಿರಲೇಬೇಕು. ಅದು ನೋಟ್ರಿ ಆಗಿರಬೇಕು, ಅದು ಈ ಸ್ಟ್ಯಾಂಪಿಂಗ್ ಪೇಪರ್ ಮೇಲೇ ಆಗಿರಬೇಕು. ಎನಿ ಅಗ್ರಿಮೆಂಟ್ ಈ ಸ್ಟ್ಯಾಂಪಿಂಗ್ ಪೇಪರ್ ಮೇಲೆ ಇಬ್ಬರದು ಡೀಟೇಲ್ಸ್ ಎಲ್ಲ ಹಾಕಿ ಎಷ್ಟು ನೀವು ಬಾಡಿಗೆ ಕೊಡ್ತಾ ಇದ್ದೀರಾ, ಎಷ್ಟು ನೀವು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಇದಿಷ್ಟು ಡೀಟೇಲ್ಸು ಅದರಲ್ಲಿ ಬಂದು, ಮತ್ತು ರೂಲ್ಸ್ ನಿಮ್ಮಲ್ಲಿ ಏನಾರು ಅಂಡರ್ಸ್ಟ್ಯಾಂಡಿಂಗಲ್ಲಿ ರೂಲ್ಸ್ ರೆಗ್ಯುಲೇಷನ್ ಯಾರು ಎಷ್ಟೆಷ್ಟು ಫಾಲೋ ಮಾಡಬೇಕು ಅದೆಲ್ಲ ನೀವು ಬರ್ಕೊಂಡಿದ್ದಾದಮೇಲೆ ಅದಷ್ಟು ಡಾಕ್ಯುಮೆಂಟು ನೋಟ್ರಿ ಆಗಿರಬೇಕು. ಇದು ರೆಂಟಲ್ ಅಗ್ರಿಮೆಂಟ್ಗೆ. ಲೀಸ್ ಅಗ್ರಿಮೆಂಟ್ಗೆ ಎಷ್ಟಿದೆ ಡ್ಯೂರೇಷನ್ ಅಂದರೆ ಮಿನಿಮಮ್ 3 years ಇರಬೇಕು. ಸೊ ಆ 3 years ಇರುವಾಗ ಇದರಲ್ಲಿ ನೋಟ್ರಿ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಇದು ಅಮೌಂಟ್ ಜಾಸ್ತಿ ಇರುತ್ತೆ, ನೋಟ್ರಿ ಮಾಡೋಕ್ಕೆ ಬರಲ್ಲ. ಮತ್ತು ಹೇಗೆ ಅದು ವ್ಯಾಲಿಡ್ ಆಗುತ್ತೆ ಅಂದರೆ ಜ್ಯೂರಿಸ್ಡಿಕ್ಷನಲ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಲೇಬೇಕು ಲೀಸ್ ಅಗ್ರಿಮೆಂಟ್. ಲೀಸ್ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಅದು ವ್ಯಾಲಿಡ್ ಅಲ್ಲ. ಈ ಥರ ಅವ್ರು ಓಡೋದಾಗ ನನ್ನ ಹತ್ರ ಒಂದು ಲೀಸ್ ಅಗ್ರಿಮೆಂಟ್ ಇದೆ, ಅವ್ರು ಸೈನ್ ಮಾಡಿದ್ದಾರೆ, ಒಂದಿಬ್ಬರು ವಿಟ್ನೆಸ್ ಸೈನ್ ಮಾಡಿಸಿದ್ದೀನಿ, ಇದನ್ನ ಇಟ್ಕೊಂಡು ನಾನು ಕೋರ್ಟಿಗೆ ಕೇಸ್ ಹಾಕ್ಬೋದಾ? ಖಂಡಿತವಾಗ್ಲೂ ನಿಮ್ಮ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಸೊ ನಿಮ್ದು ಅಷ್ಟು ಅಮೌಂಟು ಒಂದು 20 ಲಕ್ಷನೋ 15 ಲಕ್ಷನೋ 30 ಲಕ್ಷ ನೀವು ಕೊಟ್ಟಿದ್ದೀರಾ ಅಂದರೆ ಅಷ್ಟು ಅಮೌಂಟ್ ಹೊಟ್ಟೋಯ್ತು. ಆವಾಗ ಜನ ಅನ್ಕೊತಾರೆ ನಾವು ಕೋರ್ಟ್ಗೆ ಹೋದ್ವಿ, ನ್ಯಾಯಾಲಯ ನಮಗೆ ನ್ಯಾಯ ಕೊಡಲಿಲ್ಲ. ನ್ಯಾಯ ಕೊಡಲಿಲ್ಲ ಅನ್ನೋದಕ್ಕಿಂತ ನ್ಯಾಯಯುತವಾಗಿ ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ವಿ ಅದೆಲ್ಲ ನೀವು ಮಾಡ್ಕೊಂಡಿದ್ದೀರಾ. ನ್ಯಾಯಾಲಯಕ್ಕೆ ಹೇಳ್ಬೋದು, ನೀವು ಅಣ್ಣ ಥರ ಅಂದ್ಕೊಳ್ಳಿ ಅಂದರು, ತಂಗಿ ಥರ ಅಂದ್ಕೊಳ್ಳಿ ಅಂದರು, ಅದನ್ನ ಯಾವುದು ಕೋರ್ಟ್ ಬಾದರ್ ಮಾಡಲ್ಲ, ಮಾಡೋಕ್ಕೆ ಬರೋದು ಇಲ್ಲ.
ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಪಕ್ಕ ಆಯಿತು ಅಂತ ಹೇಳಿದ್ರೆ ಅವ್ನು ಅಪ್ಸ್ಕೊಂಡಾದರೂ ಕೂಡ NBW ಇಶ್ಯೂ ಮಾಡಿನೋ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಯಾವುದೇ ಆಪ್ಷನಿಂದ ನೀವು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ಬೋದು, ಸಿವಿಲ್ ಕೇಸ್ ಫೈಲ್ ಮಾಡ್ಬೋದು, ಯಾವುದೇ ಆಪ್ಷನ್ ಇದ್ರೂ ಇವೆಲ್ಲ ಡಾಕ್ಯುಮೆಂಟ್ ಇರುವಾಗ ನೀವು ವ್ಯಾಲಿಡ್ ಲೀಸ್ ಹೋಲ್ಡರು ಅಥವಾ ವ್ಯಾಲಿಡ್ ಟೆನೆಂಟ್ ಅಂತ ಹೇಳೋದು ಏನಾದ್ರು ಡಾಕ್ಯುಮೆಂಟ್ ಇತ್ತು ಅಂದರೆ ಖಂಡಿತವಾಗ್ಲೂ ನ್ಯಾಯಾಲಯ ನಿಮಗೆ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ನ್ಯಾಯಾಲಯ ನಿಮ್ಗೆ ಅಷ್ಟಕ್ಕೆ ಸಹಾಯಕ್ಕೆ ಬರುತ್ತೆ. ಸೊ ಇದಿಷ್ಟು ಮ್ಯಾಂಡೇಟ್ರಿ. ರಿಜಿಸ್ಟರ್ ಮಾಡಿಸ್ಬೇಕಾ ಮೇಡಮ್? ಹಾಂ, ಲೀಸ್ ಅಗ್ರಿಮೆಂಟ್ ಮಾತ್ರ ರಿಜಿಸ್ಟರ್ ಮಾಡಿಸ್ಬೇಕು. ರೆಂಟಲ್ ಅಗ್ರಿಮೆಂಟು ನೋಟ್ರಿ ಆಗಬೇಕು ಎವ್ರಿ 11 ಮಂತ್ಸ್ಗೆ. ಒಂದು ವೇಳೆ ರೆಂಟಲ್ ಅಗ್ರಿಮೆಂಟ್ 11 ಮಂತ್ಸಿಗೆ ಬೇಡ, ನಂಗೆ 3 ವರ್ಷದವರೆಗೂ ಬೇಕು ರೆಂಟ್ಗೆ ಅಂತ ಹೇಳೋದಾದರೆ ಇಬ್ಬರದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ 11 ಮಂತ್ಸ್ಗಿಂತ ಕ್ರಾಸ್ ಆದರೆ ಅದು ಕೂಡ ರಿಜಿಸ್ಟ್ರೇಷನ್ ಆಗಲೇಬೇಕು. ಒಂದು ವೇಳೆ 11 ಮಂತ್ಸ್ಗಿಂತ ಕ್ರಾಸ್ ಆಗಿಲ್ಲ ಅಂತ ಹೇಳಿದ್ರೆ ನೋಟ್ರಿ ಸಾಕಾಗುತ್ತೆ. ಬಟ್ ಲೀಸ್ ಅಗ್ರಿಮೆಂಟು ಮ್ಯಾಂಡೇಟ್ರಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಬಿಟ್ಟು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಬಟ್ ಎಷ್ಟೋ ಜನ 20,000 30,000 ಖರ್ಚಾಗುತ್ತೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಗೋಜ್ಗೆ ಹೋಗಲ್ಲ. ಸೊ 20,000 30,000 ಉಳಿಸ್ಕೊಳಕ್ ಹೋಗಿ 20 ಲಕ್ಷ 30 ಲಕ್ಷ ನೀವು ಕಳ್ಕೊತೀರಾ ಅನ್ನೋದಾದ್ರೆ ನಿಮ್ಗೆ ಅವಾಗ ಯೋಚನೆ ಮಾಡ್ತೀರಾ 30,000 ನಿಮ್ಗೆ ಎಷ್ಟು ಕೆಲ್ಸಕ್ಕೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ನಿಮ್ಗೆ ನ್ಯಾಯ ಕೊಡಕ್ ಬರಲ್ಲ. ಅಂದ್ರೆ ಲೀಸ್ ಮಾಡುವಂತವ್ರು ಇಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಅವ್ರ ವಿರುದ್ಧ ಯಾರು ನಿಮ್ಮ ಓನರ್ ತಗೊಂಡು ಓಡೋಗಿರ್ತಾರೋ ಅಥವಾ ಅವ್ರ ಈ ಥರ ಬ್ಯಾಂಕ್ ಸೀಸ್ ಮಾಡಿದಾಗ ಬ್ಯಾಂಕ್ ಕೊಡಕ್ಕೆ ಬರಲ್ಲ. ಅವ್ರ ಹತ್ರ ವಸೂಲು ಮಾಡಬೇಕಂದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಅಮೌಂಟ್ ವಾಪಸ್ ಕೊಡಕ್ಕೆ ಬರುತ್ತೆ.